ಹಿಡುಗಳೆಲ್ಲ ಕೂಡಿ ಪೈಲ್ವಾನ್ರು ತಯಾರು ಮಾಡಿ ಒಟ್ಟ ಗುರಪ್ಪಣ್ಣ ಆಗ್ಲಿ ಮಹಾದೇವ್ ಆಗ್ಲಿ ಮೈಸೂರು ಭೀಮ್ ಆಗ್ಲಿ ಅದ ಪೈಲ್ವಾನ್ರು ತಯಾರು ಮಾಡೋದು ಮಾಡಿ ಒಟ್ಟು ಈಗ ದೊಡ್ಡ ದೊಡ್ಡ ಪೈಲ್ವಾನ್ ಆಳಿಗಳಿಗೆ ಆದ್ರೆ ಇವ್ರು ಒಟ್ಟು ಆಗೋ ವಿಚಾರಲೆ ನೀವು ಒಟ್ಟಾಗ ಫ್ಲೆಕ್ಸ್ ಕೊಡಿ ಅಂದ್ರ ಪೈಲ್ವಾನ್ರು ನಮ್ಮ ಶಿವಯ್ಯ ಪೈಲ್ವಾನ್ರು ಆಟವಲ್ಲ, ಕುಸ್ತಿ ಅಂದರೆ ಸಂಸ್ಕೃತಿ ಸಂಸ್ಕಾರಗಳ ಸಮ್ಮಿಲನ. ಕುಸ್ತಿ ಅಂದರೆ ಶಕ್ತಿ ಭಕ್ತಿ ಯುಕ್ತಿಯ ಒಂದು ಸಮ್ಮಿಲನ. ಕುಸ್ತಿ ಅಂದರೆ ನೋವು ನಲಿವುಗಳ ಸಮ್ಮಿಲನ. ಕುಸ್ತಿ ಅಂದರೆ ಕೆಲವು ಸೋಲುಗಳ ಸಂಕೇತ. ಕುಸ್ತಿ ಅಂದರೆ ಬಹುಮಾನ ಪುರಸ್ಕಾರಗಳ ಸಂಕೇತ. ಕುಸ್ತಿ ಅಂದರೆ ಆಚಾರ ವಿಚಾರಗಳ ಸಂಕೇತ. ಕುಸ್ತಿ ಅಂದರೆ ಬರೇ ಸೋಲು ಗೆಲುವಲ್ಲ, ಇದು ಈ ಮಣ್ಣಿನ ಪರಂಪರೆ ಉಳಿಸುವ ಸಂಕೇತ. ಚಪ್ಪಾಳೆ ಅಂತ ಶ್ರೇಷ್ಠ ಕುಸ್ತಿಯನ್ನ ಇವತ್ತು ಹಿರೇಪುರಸಲಿ ಗ್ರಾಮದಲ್ಲಿ ಸಂಘಟನೆ ಮಾಡಿ ತಮ್ಮ ಸಹಕಾರ ಕೊಟ್ಟು ತಮ್ಮ ಅಮೂಲ್ಯ ಸಮಯ ಕೊಟ್ಟು ಈ ಕುಸ್ತಿಯ ಕಲೆ ಇನ್ನಷ್ಟು ಉಳಿಲಿ ಬೆಳೀಲಿ. ಇದು ದೇಶಕ್ಕೆ ನಿಜವಾದ ಯುವ ಶಕ್ತಿಯನ್ನು ಕೊಡ್ತಕ್ಕಂಥ ಕಲೆ. ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರ, ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಯುವ ಶಕ್ತಿ, ಅದು ದೇಶ ಶಕ್ತಿ ಐತಿ ಅಂತ ಶ್ರೇಷ್ಠ ಪೈಲ್ವಾನರನ್ನು ಹುಟ್ಟಾಗ್ತಕ್ಕಂತಹ ಪೈಲ್ವಾನರಿಗೆ ಸ್ವರ್ಗವಾಗಿರ್ತಕ್ಕಂತಹ ಈ ಮೈದಾನವನ್ನು ನಿರ್ಮಾಣ ಮಾಡಿ ಇಷ್ಟು ಜನರು ಸಹ ಕುಸ್ತಿ ನೋಡುವಂತ ಬಜರಂಗ ಬಲಿ. ಓಕೆ, ಧನ್ಯವಾದಗಳು. ದಿಲ್ಲಿ ಸತ್ಪಾಲ್ ಅಂತವರು ದೊಡ್ಡ ಶ್ರೇಷ್ಠ ಪೈಲ್ವಾನರು. ಹರಿಶ್ಚಂದ್ರ ಬಿರಾದರ್ ಅಂತ ಕೇಳಿದೇರಿ, ಬಹಳ ಶ್ರೇಷ್ಠ ಪೈಲ್ವಾನರು. 2 ತಾಸು ಕುಸ್ತಿ ಹತ್ತಿದ್ರು ಕುತ್ತು ಕುಸ್ತಿ ಮಾಡಿ ಅಲಿಗಾಡ್ತಿರ್ಲಿಲ್ಲ ಅಂತ ನಿಜವಾದ ಸಂದೇಶಗಳು ಹಿರೇಪ್ರಸವರು ಕೊಟ್ಟಿದ್ದಾರೆ. ಯಾಕಂದ್ರೆ ಬಹಳ ಖುಷಿ ಆಗ್ತದೆ ಈ ಸಮಯದಾಗ ಇಷ್ಟು ಚಂದ್ರ ಕೂತು ಈ ಕುಸ್ತಿ ಭಿಕ್ಷೆ ಮಾಡತ್ತಿರ ನಿಜವಾದ ಕುಸ್ತಿಗೆ ಈ ಊರಲ್ಲಿ ಏನಪ್ಪ ಆ ಭಗವಂತ ಅಷ್ಟು ಶಕ್ತಿಯನ್ನು ಕಲ್ಪಿಸ ಅಂತ ಅನ್ಕೊಂಡಿದೀನಿ. ಅದ ಶಕ್ತಿ ಭಗವಂತ ಇನ್ನಷ್ಟು ನಿಮ್ಗೆ ಕೊಡ್ಲಿ. ಈಗ ಗೊತ್ತಾಗ ಪಕ್ಕಾ ಪೈಲ್ವಾನ ಏನಿಲ್ಲ ಅಂತ ಮಣಕಾಲ ಯಾವಾಗ ಹೆಡ್ಗಿನ ಮೇಲೆ ಬರ್ತೈತಿ ಅವಾಗ ಪೈಲ್ವಾನ ನಿಜವಾದ ವೈದ್ಯಪರ ಒಳ ಅಂತ ಗೊತ್ತಾಗ್ತೈತಿ. ಯಾವಾಗ ಬೋಟ್ನ ಹೆಡ್ಗಿನ ಮೇಲೆ ಬಂತು ಪಕ್ಕ ಮಣಕಾಲ ಊರು ಕರೆ 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 ಚಿಕ್ಕಿ ಮ್ಯಾಲೆ ಎಲ್ಲರೂ ಕೆಳ ಕಾಣಕತ್ತಾವ ನೋಡ್ರಿ. ಮ್ಯಾಲ ಕಾಣ್ತಾರೆ ಗೊತ್ತಿಲ್ಲ, ಅವ್ರು ಕೆಳ ಕಾಣಕತ್ತಾರೆ. ಅದಕ್ಕೆ ನೋಡಿ ಕುಸ್ತಿ ನೋಡಬೇಕಂತೇಳಿ ಎಷ್ಟು ಪ್ರೇಕ್ಷಕರ ಹಮ್ಮಳಿತ ಅಷ್ಟೇ ತಂಗಾಳಿ ಸಾಕಿದೆ. ನಮಗರಿ ಕುಸ್ತಿ ನೋಡೋ ಖುಷಿ ಅದ, ಅವ್ರಿಗೆ ಕುಕ್ಕರ್ದಾಗ ಚಪ್ಪಳ ಎನರ್ಜಿ ಬೇಕಲ್ಲ.
ಆಹಾ ಎಂದಿರ್ಲಿ. ಕುಮಾರಿ ಪೈಲ್ವಾನ್ ನೋಡ್ರಿ ತಾವ ಜೋಡಿಯ ಕೈಪರ